ನಮಸ್ಕಾರ. ಓಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರೆಡ್ ಪಕೋಡ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ. ನಾನು ಒಂದು ಕಟೋರಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ಧನಿಯಾ, ಒಂದು ಈರುಳ್ಳಿ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4 ಆಲೂಗಡ್ಡೆ ತಗೊಂಡಿದ್ದೀನಿ, ಒಂದು 8 ಬ್ರೆಡ್ ಪೀಸ್ ತಗೊಂಡಿದ್ದೀನಿ. ಇದಿಷ್ಟು ಬಳಸ್ಕೊಂಡು ಮಾಡೋದು ನೋಡಿ. ಇದು ಸ್ಟಫಿಂಗ್ಗೆ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ, ಈರುಳ್ಳಿ, ಧನಿಯಾ ಪತ್ತ ಇನ್ನು ಇದರಲ್ಲಿ ನೋಡಿ ಹಾಕ್ತೀನಿ, ನಾನು ತೋರಿಸ್ತೀನಿ. ಇದರಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದು ನಿಮ್ಮಿಷ್ಟ, ಖಾರದ ಪುಡಿ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ನಾನು ಇಸ್ಕಿಟ್ಕೊಂಡಿದ್ದೀನಿ, ಇಷ್ಟು ಮಾತ್ರ. ಇವಾಗ ಅದು ಕಡಲೆ ಹಿಟ್ಟು ಕಲಸೋದು ತೋರಿಸ್ತೀನಿ ನೋಡಿ. ಕಡಲೆ ಹಿಟ್ಟು ನಾನು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಅಷ್ಟೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನಿಮ್ಗೆ ಎಷ್ಟು ರುಚಿ ಖಾರ ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ಉಪ್ಪು, ಸ್ವಲ್ಪ ಅರಿಶಿನ, ಇದು ಓಮ್ ಕಾಳು ಒಂದು 1/4 ಟೀ ಸ್ಪೂನಷ್ಟು. ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು, ನೀರು ಹಾಕಿ, ದೋಸೆ ಹಿಟ್ಟು ಥರ. ನೋಡಿ ಇಷ್ಟಾಗಿದೆ. ಇದನ್ನು ಇವಾಗ ಚೆನ್ನಾಗಿ ಈ ಥರ ಕಲಸಿ ಅದು ಚೆನ್ನಾಗಿ ಉಬ್ಬುತ್ತೆ. ಸೋಡಾ ನಿಮ್ಮಿಷ್ಟ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ನಾನೇನು ಸೋಡಾ ಹಾಕ್ತಾಯಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇಷ್ಟು ಸಾಕು. ಇವಾಗ ಬ್ರೆಡ್ ಪಕೋಡ ಮಾಡಿದ್ರೆ ಒಂದು ಚಟ್ನಿ ಬೇಕಲ್ವ, ಅದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ಧನಿಯಾ ಪತ್ತ ಚಟ್ನಿ, ಕೊತ್ತಂಬರಿ ನೋಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು. ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟು ಹಾಕಿ ರುಬ್ಕೊಳ್ಳೋದು ನೋಡಿ. ಸ್ವಲ್ಪ ಮೊಸರು ಹಾಕ್ಕೋಬೇಕು, ಹುಳಿಗೂ ಆಗುತ್ತೆ, ಮತ್ತು ಅದು ಕಲರ್ ಕೂಡ ಚೇಂಜ್ ಆಗಲ್ಲ ಮೊಸರು ಹಾಕಿದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಇದು ರುಬ್ಕೊಂಡು ಬರ್ತೀನಿ ನಾನು ನೋಡಿ. ಇವಾಗ ಬ್ರೆಡ್ ಪೀಸ್ ತಗೊಂಡು ಈ ಆಲೂಗಡ್ಡೆ ಇದೆ ಅಲ್ವಾ, ಇದ್ರ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಈ ಥರ ಅಪ್ಲೈ ಮಾಡಿಬಿಟ್ಟು ಇನ್ನೊಂದು ಮುಚ್ಚಿಬಿಡಿ. ಈ ಥರನೇ ಎಲ್ಲ ಪೀಸ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ನೋಡಿ. ಎಲ್ಲ ಬ್ರೆಡ್ಡಲ್ಲೂ ನಾನು ಇಟ್ಟಿದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಬ್ರೆಡ್ ಬಿಡೋಣ ನೋಡಿ. ಇವಾಗ ಎಣ್ಣೆ ಬಿಸಿ ಆಗಿದೆ, ಪಕೋಡ ಬಿಡೋಣ. ಒಂದೊಂದಾಗೆ ಬಿಟ್ಕೊಂಡು ಇವಾಗ ಅದು ಮೇಲೆ ತೇವ ಇರುತ್ತಲ್ವ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಯಾಕಂದರೆ ಅದು ಮತ್ತೆ ಉಲ್ಟಾ ಹಾಕಿದ್ರೆ ಅದು ಬರ್ದಿರ ಇರಲಿ ಅಂತಷ್ಟೇ. ನೋಡಿ ಉಲ್ಟಾ ಮಾಡಿದ್ದೀನಿ. ಬೇಗ ಆಗೋಗುತ್ತೆ ಇದು, ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅಷ್ಟಿಲ್ಲ. ಮೇಲೆ ಅದು
ಕಡಲೆ ಹಿಟ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನು ತೆಗೆದುಬಿಡೋಣ. ನೋಡಿ, ಇನ್ನೂ ಒಂದು ಹಾಕ್ತೀನಿ ನಾನು. ಬಿಡೋವಾಗ ನಿಧಾನವಾಗಿ ಬಿಡಿ. ನೋಡಿ, ಇವಾಗ ಸರ್ವ್ ಮಾಡಿದ್ದೀನಿ. ಈ ಥರ ಬಂದಿದೆ ಪಕೋಡ. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಟ್ರೈ ಮಾಡಿ. ನೋಡಿ, ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ನೋಡಿ, ಆಲೂ ಫಿಲ್ಲಿಂಗು ಒಂದು ತಿಂದರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ನೋಡಿ, ಅದರ ಜೊತೆ ಗ್ರೀನ್ ಚಟ್ನಿ ಕೆಚಪ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಮನೆ 2 ಪೀಸ್ ಇದ್ರೂ ಸಾಕು ಮಾಡ್ಬೋದು. ಈ ಥರ ಮಾಡಿ ನೋಡಿ ಯಾವ ಥರ ಇದೆ ಅಂತ ತಿಳಿಸಿ ನನಗೆ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.